ನೋಡಿ, ಒಂದು ಕಡೆ ಎರಡನೇ ಮುಹೂರ್ತ ಫಿಕ್ಸ್ ಆಗಿದೆ, ಎರಡನೇ ಸುತ್ತಿನ ಮೀಟಿಂಗ್ಗೆ ಅನ್ನೋದು ಒಂದು ಕಡೆ ಸುದ್ದಿ ಆದ್ರೆ, ಮತ್ತೊಂದು ಕಡೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಸಿದ್ದರಾಮಯ್ಯ ಪರ ವಹಿಸಿಕೊಂಡು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಿಂದ ಸೂಚನೆ ಇದೆ, ಯಾರು ಕೂಡ ಈ ವಿಚಾರದಲ್ಲಿ ಮಾತುಗಳನ್ನ ಆಡಬಾರದು ಅಂತೇಳಿ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸಿ. ಪೂರ್ಣಾವಧಿ ಅವರೇ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೂ ರಾಜ್ಯದ ಸಿಎಂ ಆಗಿರ್ತಾರೆ. 5 ವರ್ಷ ಅವರೇ ಇರ್ತಾರೆ, ಯಾವುದೇ ಬದಲಾವಣೆ ಇಲ್ಲ. ಈಗ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಬೀಸಿರೋದು ಪವರ್ ಫೈಟ್ ನ ವಿಚಾರವಾಗಿ. रिपोर्ट का मैं यहाँ लीगल वे में रह रहा हूँ, मेरे पास सब पूरा लीगल वे में रह रहा हूँ. कोई मैं गलत गैर कानूनी रह नहीं रहा जो मुझे डिपोर्ट किया जाए. सिर्फ लड़कियों को मिलेगा प्रधानमंत्री का, हमें नहीं मिलेगा. हम लड़के इसीलिए हमने क्या ಡಿಸಿಎಂ ಅವರು ಕೇಳಿದ್ರು ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಆದ್ರೆ 5 ವರ್ಷ ಸಿದ್ದರಾಮಯ್ಯ 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಈಗ ಸಿಎಲ್ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. ಸಿಎಲ್ಪಿನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡಲ್ಲ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅದು ಸ್ಪಷ್ಟಪಡಿಸಿದೆ. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನೋಡಿ, ಒಂದು ಕಡೆ ಎರಡನೇ ಮುಹೂರ್ತ ಫಿಕ್ಸ್ ಆಗಿದೆ, ಎರಡನೇ ಸುತ್ತಿನ ಮೀಟಿಂಗ್ಗೆ ಅನ್ನೋದು ಒಂದು ಕಡೆ ಸುದ್ದಿ ಆದ್ರೆ, ಮತ್ತೊಂದು ಕಡೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಸಿದ್ದರಾಮಯ್ಯ ಪರ ವಹಿಸಿಕೊಂಡು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಿಂದ ಸೂಚನೆ ಇದೆ, ಯಾರು ಕೂಡ ಈ ವಿಚಾರದಲ್ಲಿ ಮಾತುಗಳನ್ನ ಆಡಬಾರದು ಅಂತೇಳಿ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸಿ. ಪೂರ್ಣಾವಧಿ ಅವರೇ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೂ ರಾಜ್ಯದ ಸಿಎಂ ಆಗಿರ್ತಾರೆ. 5 ವರ್ಷ ಅವರೇ ಇರ್ತಾರೆ, ಯಾವುದೇ ಬದಲಾವಣೆ ಇಲ್ಲ. ಈಗ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಬೀಸಿರೋದು ಪವರ್ ಫೈಟ್ ನ ವಿಚಾರವಾಗಿ. रिपोर्ट का मैं यहाँ लीगल वे में रह रहा हूँ, मेरे पास सब पूरा लीगल वे में रह रहा हूँ. कोई मैं गलत गैर कानूनी रह नहीं रहा जो मुझे डिपोर्ट किया जाए. सिर्फ लड़कियों को मिलेगा प्रधानमंत्री का, हमें नहीं मिलेगा. हम लड़के इसीलिए हमने क्या ಡಿಸಿಎಂ ಅವರು ಕೇಳಿದ್ರು ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಆದ್ರೆ 5 ವರ್ಷ ಸಿದ್ದರಾಮಯ್ಯ 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಈಗ ಸಿಎಲ್ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. ಸಿಎಲ್ಪಿನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡಲ್ಲ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅದು ಸ್ಪಷ್ಟಪಡಿಸಿದೆ. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನೋಡಿ, ಒಂದು ಕಡೆ ಎರಡನೇ ಮುಹೂರ್ತ ಫಿಕ್ಸ್ ಆಗಿದೆ, ಎರಡನೇ ಸುತ್ತಿನ ಮೀಟಿಂಗ್ಗೆ ಅನ್ನೋದು ಒಂದು ಕಡೆ ಸುದ್ದಿ ಆದ್ರೆ, ಮತ್ತೊಂದು ಕಡೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಸಿದ್ದರಾಮಯ್ಯ ಪರ ವಹಿಸಿಕೊಂಡು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಿಂದ ಸೂಚನೆ ಇದೆ, ಯಾರು ಕೂಡ ಈ ವಿಚಾರದಲ್ಲಿ ಮಾತುಗಳನ್ನ ಆಡಬಾರದು ಅಂತೇಳಿ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸಿ. ಪೂರ್ಣಾವಧಿ ಅವರೇ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೂ ರಾಜ್ಯದ ಸಿಎಂ ಆಗಿರ್ತಾರೆ. 5 ವರ್ಷ ಅವರೇ ಇರ್ತಾರೆ, ಯಾವುದೇ ಬದಲಾವಣೆ ಇಲ್ಲ. ಈಗ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಬೀಸಿರೋದು ಪವರ್ ಫೈಟ್ ನ ವಿಚಾರವಾಗಿ. रिपोर्ट का मैं यहाँ लीगल वे में रह रहा हूँ, मेरे पास सब पूरा लीगल वे में रह रहा हूँ. कोई मैं गलत गैर कानूनी रह नहीं रहा जो मुझे डिपोर्ट किया जाए. सिर्फ लड़कियों को मिलेगा प्रधानमंत्री का, हमें नहीं मिलेगा. हम लड़के इसीलिए हमने क्या ಡಿಸಿಎಂ ಅವರು ಕೇಳಿದ್ರು ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಆದ್ರೆ 5 ವರ್ಷ ಸಿದ್ದರಾಮಯ್ಯ 2.5
ವರ್ಷಕ್ಕೆ ಆಯ್ಕೆ ಮಾಡಿದಾರೆ ಸಿಎಲ್ಪಿ ಪೂರ್ಣಾವಧಿ ನಂತರ? ಯಾಕಂದ್ರೆ ಆ ಚರ್ಚೆ ಪದೇ ಪದೇ ಆಗ್ತಿದ್ದಾರೆ. ಈಗ ಸಿಎಲ್ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ ಸಿಎಲ್ಪಿನಲ್ಲಿ. ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನೋಡಿ, ಒಂದು ಕಡೆ ಎರಡನೇ ಮುಹೂರ್ತ ಫಿಕ್ಸ್ ಆಗಿದೆ, ಎರಡನೇ ಸುತ್ತಿನ ಮೀಟಿಂಗ್ಗೆ ಅನ್ನೋದು ಒಂದು ಕಡೆ ಸುದ್ದಿ ಆದ್ರೆ, ಮತ್ತೊಂದು ಕಡೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಸಿದ್ದರಾಮಯ್ಯ ಪರ ವಹಿಸಿಕೊಂಡು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಿಂದ ಸೂಚನೆ ಇದೆ, ಯಾರು ಕೂಡ ಈ ವಿಚಾರದಲ್ಲಿ ಮಾತುಗಳನ್ನು ಆಡಬಾರದು ಅಂತೇಳಿ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸಿ. ಪೂರ್ಣಾವಧಿ ಅವರೇ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೂ ರಾಜ್ಯದ ಸಿಎಂ ಆಗಿರ್ತಾರೆ. 5 ವರ್ಷ ಅವರೇ ಇರ್ತಾರೆ, ಯಾವುದೇ ಬದಲಾವಣೆ ಇಲ್ಲ. ಈಗ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಬೀಸಿರೋದು ಪವರ್ ಫೈಟ್ ನ ವಿಚಾರವಾಗಿ. डिपोर्ट का मैं या लीगल वे में रह रहा हूँ, मेरे पास सब पूरा लीगल वे में रह रहा हूँ. कोई मैं गलत गैर कानूनी रह नहीं रहा जो मुझे डिपोर्ट किया जाए. सिर्फ लड़कियों को मिलेगा प्रधानमंत्री का, हमें नहीं मिलेगा. हम लड़के इसीलिए हमने क्या ಡಿಸಿಎಂ ಅವರು ಕೇಳಿದ್ರು ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಸಿದ್ದರಾಮಯ್ಯನವರನ್ನ 2.5 ವರ್ಷಕ್ಕೆ ಆಯ್ಕೆ ಮಾಡಿದಾರೆ ಸಿಎಲ್ಪಿ ಪೂರ್ಣಾವಧಿ ನಂತರ? ಯಾಕಂದ್ರೆ ಆ ಚರ್ಚೆ ಪದೇ ಪದೇ ಆಗ್ತಿದ್ದಾರೆ. ಈಗ ಸಿಎಲ್ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ ಸಿಎಲ್ಪಿನಲ್ಲಿ. ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನೋಡಿ, ಒಂದು ಕಡೆ ಎರಡನೇ ಮುಹೂರ್ತ ಫಿಕ್ಸ್ ಆಗಿದೆ, ಎರಡನೇ ಸುತ್ತಿನ ಮೀಟಿಂಗ್ಗೆ ಅನ್ನೋದು ಒಂದು ಕಡೆ ಸುದ್ದಿ ಆದ್ರೆ, ಮತ್ತೊಂದು ಕಡೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಸಿದ್ದರಾಮಯ್ಯ ಪರ ವಹಿಸಿಕೊಂಡು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಿಂದ ಸೂಚನೆ ಇದೆ, ಯಾರು ಕೂಡ ಈ ವಿಚಾರದಲ್ಲಿ ಮಾತುಗಳನ್ನು ಆಡಬಾರದು ಅಂತೇಳಿ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸಿ. ಪೂರ್ಣಾವಧಿ ಅವರೇ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೂ ರಾಜ್ಯದ ಸಿಎಂ ಆಗಿರ್ತಾರೆ. 5 ವರ್ಷ ಅವರೇ ಇರ್ತಾರೆ, ಯಾವುದೇ ಬದಲಾವಣೆ ಇಲ್ಲ. ಈಗ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಬೀಸಿರೋದು ಪವರ್ ಫೈಟ್ ನ ವಿಚಾರವಾಗಿ. डिपोर्ट का मैं या लीगल वे में रह रहा हूँ, मेरे पास पूरा लीगल वे में रह रहा हूँ. कोई मैं गलत गैर कानूनी रह नहीं रहा जो मुझे डिपोर्ट किया जाए. सिर्फ लड़कियों को मिलेगा प्रधानमंत्री का, हमें नहीं मिलेगा. हम लड़के इसीलिए हमने क्या ಡಿಸಿಎಂ ಅವರು ಕೇಳಿದ್ರು ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಸಿದ್ದರಾಮಯ್ಯನವರನ್ನ 2.5 ವರ್ಷಕ್ಕೆ ಆಯ್ಕೆ ಮಾಡಿದಾರೆ ಸಿಎಲ್ಪಿ ಪೂರ್ಣಾವಧಿ ನಂತರ? ಯಾಕಂದ್ರೆ ಆ ಚರ್ಚೆ ಪದೇ ಪದೇ ಆಗ್ತಿದ್ದಾರೆ. ಈಗ ಸಿಎಲ್ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ ಸಿಎಲ್ಪಿನಲ್ಲಿ. ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನೋಡಿ, ಒಂದು ಕಡೆ ಎರಡನೇ ಮುಹೂರ್ತ ಫಿಕ್ಸ್ ಆಗಿದೆ, ಎರಡನೇ ಸುತ್ತಿನ ಮೀಟಿಂಗ್ಗೆ ಅನ್ನೋದು ಒಂದು ಕಡೆ ಸುದ್ದಿ ಆದ್ರೆ, ಮತ್ತೊಂದು ಕಡೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಸಿದ್ದರಾಮಯ್ಯ ಪರ ವಹಿಸಿಕೊಂಡು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಿಂದ ಸೂಚನೆ ಇದೆ, ಯಾರು ಕೂಡ ಈ ವಿಚಾರದಲ್ಲಿ ಮಾತುಗಳನ್ನು ಆಡಬಾರದು ಅಂತೇಳಿ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸಿ. ಪೂರ್ಣಾವಧಿ ಅವರೇ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೂ ರಾಜ್ಯದ ಸಿಎಂ ಆಗಿರ್ತಾರೆ. 5 ವರ್ಷ ಅವರೇ ಇರ್ತಾರೆ, ಯಾವುದೇ ಬದಲಾವಣೆ ಇಲ್ಲ. ಈಗ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಬೀಸಿರೋದು ಪವರ್ ಫೈಟ್ ನ ವಿಚಾರವಾಗಿ. डिपोर्ट का मैं या लीगल वे में रह रहा हूँ, मेरे पास पूरा लीगल वे में रह रहा हूँ. कोई मैं गलत गैर कानूनी रह नहीं रहा जो मुझे डिपोर्ट किया जाए. सिर्फ लड़कियों को मिलेगा प्रधानमंत्री का, हमें नहीं मिलेगा. हम लड़के इसीलिए हमने क्या
ಡಿಸಿಎಂ ಅವ್ರು ಕೇಳಿದ್ರು ತಾವು ಕೂಡ ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ. ಎಲ್ಲಾ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಆದ್ರೆ 5 ವರ್ಷ ಸಿದ್ದರಾಮಯ್ಯ ಅವರನ್ನ 2.5 ವರ್ಷಕ್ಕೆ ಆಯ್ಕೆ ಮಾಡಿದಾರೆ ಸಿಎಲ್ಪಿ ಪೂರ್ಣಾವಧಿ ನಂತರ. ಯಾಕಂದ್ರೆ ಆ ಚರ್ಚೆ ಈಗ ಸಿಎಲ್ಪಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಂತ ಆಯ್ಕೆ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. ಸಿಎಲ್ಪಿನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡಲ್ಲ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ.